श्रीगुरुभ्यो नमः। सङ्कर्षणयतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಮಾತೃಕಾ ಸಂಧಿಯಲ್ಲಿ 32ನೇ ಪದ್ಯ. ದೇವದೇವೇಶನ ಸುಮೂರ್ತಿ ಕಳೇವರಗಳೊಳಗನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ. ಶ್ರೀವರ ಜಗನ್ನಾಥ ವಿಠಲನು ತಾವುಲಿದು ಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು ಪ್ರವಿತತ ಪತಿತ ಪಾವನನು. ಯಾರು ಪರಮಾತ್ಮನನ್ನ ನಂಬಿ ಪೂಜಾದಿಗಳನ್ನ ಮಾಡ್ತಾರಲ್ಲ ಅವರಿಗೆ ಬರತಕ್ಕ ದುಃಖಗಳನ್ನ ಪರಿಹಾರ ಮಾಡ್ತಾನೆ ಹಾಗೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ದೇವ ಅಂದ್ರೆ ರುದ್ರಾದಿ ದೇವತೆಗಳು, ಅವರಿಗೂ ದೇವ ಸ್ವಾಮಿಯಾದವನು ಈಶನಾದವನು ಮುಖ್ಯಪ್ರಾಣ ದೇವರು, ಅವರಿಗೇ ಈಶ, ಆ ಮುಖ್ಯಪ್ರಾಣ ದೇವರಿಗೂ ಒಡೆಯನಾದವ ಅಂದ್ರೆ ಪರಮಾತ್ಮ. ಶ್ರೀ ಪರಮಾತ್ಮ ತನ್ನ ಸುಮೂರ್ತಿ ಕಳೇವರಗಳೊಳಗೆ ಅಂದ್ರೆ ಈ ಜೀವರ ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ, ಸ್ವರೂಪ ಅಂತ ಅನೇಕ ದೇಹಗಳಿದೆ ಜೀವನಿಗೆ. ಅದರೊಳಗೆ ಹಿಂದೆ ಹೇಳಿದ ಪ್ರಕಾರ ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡುತ್ತಾ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎನ್ನುವುದಾಗಿ ಅನವರತ ಸಂಭಾವಿಸುತ್ತಾ ಆ ಪರಮಾತ್ಮನನ್ನ ನಿರಂತರ ಅನುಸಂಧಾನ ಮಾಡುತ್ತಾ ಅಂದ್ರೆ ಮನಸ್ಸಿನಲ್ಲಿ ಚೆನ್ನಾಗಿ ಭಾವನಾ ಅಂದ್ರೆ ಭಕ್ತಿಯನ್ನು ಮಾಡುತ್ತಾ ಪೂಜಿಸುತ್ತಾ ಪೂಜಾ ದ್ರವ್ಯಗಳಿಂದ ಪೂಜೆ ಮಾಡುತ್ತಾ ಪ್ರತಿಮೆ ಅಂತರ್ಗತನಾಗಿಯೂ ಈ ಪರಮಾತ್ಮ ಇದ್ದಾನೆ ಅಂತ ಬಿಂಬ ಐಕ್ಯ ಚಿಂತನೆ ಮಾಡುತ್ತಾ ನೋಡುತ್ತಾ ಆ ವಾಸನಾ ಪ್ರತೀಕವನ್ನು ನೋಡುತ್ತಾ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಪರಮಾತ್ಮನ ರೂಪ ಬರಬೇಕು. ನರಸಿಂಹದೇವರು ಅಂದ್ರೆ ನರಸಿಂಹದೇವರ ಒಂದು ಚಿಂತನೆ ಬರಬೇಕು ಮನಸ್ಸಿನಲ್ಲಿ ಕಣ್ಣನ್ನು ಮುಚ್ಚಿದರೆ. ಆ ರೀತಿಯಾಗಿ ಒಳಗಣ್ಣಿನಿಂದ ಪರಮಾತ್ಮನನ್ನ ನೋಡುತ್ತಾ ಬಿಡದೆ ಸುಖಿಸುತ್ತಿರು. ಪ್ರತೀಕವನ್ನು ನೋಡುತ್ತಾ ಆ ಮಾನಸ ಪ್ರತೀಕ ಅದನ್ನು ನೋಡುತ್ತಾ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಸುಖವಂತನಾಗು. ನೋಡಿ, ನಮಗೆ ಸುಖ ಬರೋದೇ ಅದರಿಂದಲೇ. ಜ್ಞಾನ, ಭಕ್ತಿ, ವೈರಾಗ್ಯ, ಇದು ಮೂರರಿಂದಲೇ ನಮಗೆ ಸುಖ. ಮಿಕ್ಕಿದ್ದು ಸುಖದ ಭ್ರಾಂತಿ ಅಂತ. ಈ ಪ್ರಕಾರ ಇದ್ದರೆ ಶ್ರೀವರ ಜಗನ್ನಾಥ ವಿಠಲನು, ಲಕ್ಷ್ಮೀದೇವಿಗೆ ಪತಿಯಾದ ಶ್ರೀವರ, ಲಕ್ಷ್ಮೀದೇವಿಗೆ ಪತಿಯಾದ ಪರಮಾತ್ಮ ಜಗನ್ನಾಥ ವಿಠಲನು ನಾರಾಯಣ ದೇವರು ಒಲಿದು ಪ್ರತಿಮಾಂತರ್ಗತನಾಗಿ ತಾನು ಪ್ರತ್ಯಕ್ಷನಾಗಿ ಕಾರುಣ್ಯದಲ್ಲಿ ಅತ್ಯಂತ ಅಂತಃಕರಣ ಕರುಣೆಯಿಂದ ಭವನೋವ ಅಂದ್ರೆ ಸಂಸಾರದಲ್ಲಿ ಬರತಕ್ಕ ಅನೇಕ ವಿಧವಾದ ದುಃಖಗಳನ್ನು, ಇನ್ನು ಜನನ ಮರಣ ಮುಂತಾದ ದುಃಖಗಳನ್ನು ಕೂಡ, ಲಿಂಗದೇಹವನ್ನು ಕೂಡ ಪರಿಹರಿಸುವನು, ಬಾರದಂತೆ ನಮಗೆ ಸುಖವನ್ನು ಕೊಡುವವನು. ಅಂತ್ಯದಲ್ಲಿ ವಿರಜಾಸ್ನಾನ ನಂತರ ಆ ಲಿಂಗದೇಹವನ್ನು ಕೂಡ ಭಂಗ ಮಾಡಿ ಸ್ವರೂಪ ಆನಂದವನ್ನು ಕೊಟ್ಟು ಅನುಗ್ರಹಿಸುವನು. ಪ್ರವಿತತ ಪತಿತ ಪಾವನನು. ಪ್ರವಿತತ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವನು. ಪತಿತ ಪಾವನನು ಸ್ವರೂಪತಃ ಯಾರು ಮುಕ್ತಿಯೋಗ್ಯನಾದ ಜೀವ ಕರ್ಮದ ವಶದಿಂದ ಏನಾದರೂ ಪಾಪಕರ್ಮಗಳನ್ನು ಮಾಡಿ ಅವನು ಪತಿತನಾಗಿದ್ದರೆ ಅವನನ್ನು ಕೂಡ ಅವನ ಸ್ವರೂಪವನ್ನು ನೋಡಿ, ಸ್ವಭಾವವನ್ನು ನೋಡಿ ಪರಮಾತ್ಮ ಅವನನ್ನು ಕೂಡ ಅನುಗ್ರಹ ಮಾಡಿ ಮೋಕ್ಷವನ್ನು ಕೊಡ್ತಾನೆ ಅಂತ ತಾತ್ಪರ್ಯ. ದೇವದೇವೇಶನ ಸುಮೂರ್ತಿ ಕಳೇವರಗಳೊಳಗನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ. ಶ್ರೀವರ ಜಗನ್ನಾಥ ವಿಠಲನು ತಾವುಲಿದು ಕಾರುಣ್ಯದಲ್ಲಿ ಭವ ನೋವ ಪರಿಹರಿಸುವ ಪ್ರವಿತತ ಪತಿತ ಪಾವನನು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಲ್ಲಿಗೆ ಮಾತೃಕಾ ಸಂಧಿ ಮಂಗಳವಾಯಿತು. ಮುಂದೆ ಉದಾತ್ತ ಅನುದಾತ್ತ ಸಂಧಿ ಅಂತ ಇದೆ, ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಿ.